ಹಾಯ್ ಗಾಯ್ಸ್, ಬ್ಯಾಕ್ ಟು ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಸದ್ಯಕ್ಕೆ ಫಸ್ಟ್ ಇವಾಗ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ, ಆಮೇಲೆ ಫುಲ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಫಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಪ್ರೋಮೋ ಹೆಂಗಿದೆ ಅಂತ ನೋಡ್ಕೊಂಬರೋಣ. ಬಂದಾಯ್ತು ಸುದೀಪ್ ಸರ್. ಏನ್ ಗುರು ಅದು ಎಂಟ್ರಿ ನೋಡ್ರಿ, ಅಲ್ಲಿ ಕಲರ್ ನೋಡ್ರಿ. ನೀವಿದ್ದೀರಾ ಅಂತ ಕೇಳ್ತಾ ಇದ್ದವರು ಈಗ ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಇದೇ ಇರುತ್ತೆ. ಕತೆ ಹೇಳ್ತಾ ಇದಾರೆ ಇವಾಗ. ಒಂದು ಹಾಗೆ ಇತ್ತು, ನೀವೆಲ್ಲ ಸ್ಕೂಲಲ್ಲಿ ಕೇಳಿದ್ದೀರಿ ಆಬ್ವಿಯಸ್ಲಿ. ಅದೇ ಕತೆ. ಆ ಕಾಗೆಗೆ ಹಸುವಾಗಿದ್ದಾಗ ಅಜ್ಜಿ ನಮ್ಮ ಒಡೆ ಕೊಡ್ತೀಯಾ ಅಂತ ಕೇಳ್ತು. ಅಜ್ಜಿ ಪ್ರೀತಿಯಿಂದ ಒಂದು ಒಡೆ ಕೊಡ್ತಾರೆ. ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಒಂದ್ ಮರದ ಮೇಲೆ ಕೂತು ಇನ್ನೇನ್ ತಿನ್ಬೇಕು. ಒಬ್ಬನ ಎಂಟ್ರಿ. ಸುದೀಪ್ ಸರ್ ತೋರಿಸ್ತಾ ಇದಾರೆ. ಇಲ್ಲಿ ಸಾಫ್ಟ್ ಬಂದಿದೆ ಅಂದ್ರೆ ನರಿಗೆ ಬಾಯಿಲಿರೋ ಒಡೆನ ಕಿತ್ಕೊಳ್ಳಕ್ಕೆ ಸ್ಕೆಚ್ ಹಾಕಿದ ನರಿ. ಕಾಕ ನೀನ್ ಕೂಗಿಲೆ ತರ ಹಾಡು ಹಾಡ್ತೀಯ, ನನಗೋಸ್ಕರ ಒಂದು ಹಾಡು ಅಂತ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮಾತು ಕೇಳಕ್ಕೂ ಹಾಡಕ್ ಶುರು ಮಾಡಕ್ಕೂ ಒಡೆ ಕಾಗೆ ಬಾಯಿಂದ ಕೆಳಗ್ ಬೀಳಕ್ಕೂ ಒಡೆ ನರಿ ಬಾಯಿಗೆ ಸೇರ್ಬೇಕು ಅನ್ನುವಾಗ ನಿಮ್ಗೆಲ್ಲ ಅನ್ಕೊಂಡ್ರೆ ಭ್ರಮೆ. ಏನು ಸಕ್ಕತ್ ಮಾಡಿದಾರೆ ನಮ್ಮ ವಿಡಿಯೋ ಕಟ್ಟಲ್ಲ. ಇಲ್ಲಿ ಉಗ್ರಂ ಈ ಸಲ ಬಿಗ್ ಬಾಸ್ ಹಾಗೆ ನಾವು 11 ಸೀಸನ್ ನೋಡಿದೀವಿ. ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲಾ ಗೊತ್ತು ಅನ್ನೋರು ಏನು ಮಾಡಕ್ಕಾಗಲ್ಲ ಇಲ್ಲಿ. ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ 28 ಸಂಜೆ 6 ಗಂಟೆಗೆ. ಒಂದು ನಮಗೆ ಕಾಣಿಸ್ತಾ ಇರೋದು ಕನ್ಫರ್ಮೇಶನ್ ಏನಂತಂದ್ರೆ, ಸೊ ಟೈಮಿಂಗ್ ಬಗ್ಗೆ ತುಂಬಾ ಕ್ವಶನ್ಗಳಿತ್ತು. ಸೊ ನಾವು ಕೂಡ ಹೇಳಿದ್ವಿ 8 ಗಂಟೆಗೆ ಲೈಕ್ ಬರುತ್ತೆ ಅಂತ. ಸೊ ಬಟ್ ಇಲ್ಲಿ ಸದ್ಯಕ್ಕೆ ನಮಗೆ ಸಿಗ್ತಿರೋ ಒಂದು ಅಪ್ಡೇಟ್ ಪ್ರಕಾರ ಇಲ್ಲಿ ಬಂದಿರೋ ಪ್ರೋಮೋದಲ್ಲಿ 9:30ಗೆ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ. ಸೊ ಒಟ್ನಲ್ಲಿ ಈಗ ಪ್ರೋಮೋ ನೋಡಿದ್ರಲ್ಲ, ಮೊದಲನೇದಾಗಿ ಈ ಪ್ರೋಮೋ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸುದೀಪ್ ಸರ್ ಒಂದು ಟ್ವೀಟ್ನ ಮಾಡಿರ್ತಾರೆ. ಸೊ ಆ ಒಂದು ಗ್ಲಿಮ್ಸ್ನ ತೋರಿಸ್ತೀವಿ, ಮನೆ ಗ್ಲಿಮ್ಸ್ ಏನಿರುತ್ತೆ ಅಂತ. ಆ ಮನೆ ಗ್ಲಿಮ್ಸ್ನ ಎಲ್ಲೋ ಒಂದ್ ಕಡೆ ಇದು ನೋಡ್ತಾ ಇದ್ರೆ ನನಗೆಲ್ಲೋ ಅದು ಮನೆ ಗ್ಲಿಮ್ಸಾ, ಇಲ್ಲಾಂದ್ರೆ ಮನೆ ಒಂದು ಪಾರ್ಟಿನ ಗ್ಲಿಮ್ಸಾ, ಇಲ್ಲಾಂದ್ರೆ ಸಪರೇಟ್ ಸೆಟ್ ಹಾಕಿದ್ರೆ ಗೊತ್ತಾಗ್ತಾ ಇಲ್ಲ. ಒಂದು ಅಬ್ಸರ್ವ್ ಮಾಡೋಕ್ಕಿದ್ರೆ ಒಂದು ಮನೆದು ಕಾಣಿಸುತ್ತೆ, ಇನ್ನೊಂದು ಕಾನ್ಸೆಪ್ಟ್ ಯಾವುದು, ಒಂದು ಥೀಮ್ ಯಾವುದು ಅಂತಾನು ಕೂಡ ಇಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ. ಥೀಮ್ ಬಂದು ಊಹೆ ಮಾಡ್ಕೊಳ್ಬಹುದು ಗೈಸ್. ಆಕ್ಚುಲಿ ಥೀಮ್ ಏನಪ್ಪಾ ಅಂದ್ರೆ ಫಾರೆಸ್ಟ್ ಥೀಮ್ ತರ ಕಾಣಿಸ್ತಾ ಇದೆ. ಐ ಮೀನ್ ಇಲ್ಲಿ ವಿಲನ್ಸ್ ಕೂಡ ಇರ್ತಾರೆ, ಹೀರೋಗಳು ಕೂಡ ಇರ್ತಾರೆ, ಅಂಡ್ ಬುದ್ಧಿವಂತ ಜೀವಿಗಳು ಕೂಡ ಇರ್ತಾರೆ. ಅಂದ್ರೆ ನೀವು ಈ ಸ್ಟೋರಿಲಿ ಏನೋ ಒಂದು ತತ್ವ ಹುಡುಕ್ಬೋದು ಅಂತಂದ್ರೆ, ಯೂಶಲಿ ನಾವು ಇದನ್ನ ಸ್ಟೋರಿ ನೋಡಿರ್ತೀವಿ, ಕಾಗೆ ನರಿ ಬಂದು ತನ್ನ ಬುದ್ಧಿನ ಉಪಯೋಗಿಸಿ ಕಾಗೆನ ಕೋಗಿಲೆ ಆಗಿ ಆಡ್ತೀಯಾ ಅಂತ ಹೇಳಿ ಕೂಗ್ಸಿ ಬಾಯಲ್ಲಿದ್ದಂತ ಒಡೆನ ಕೆಳಗಡೆ ಬೀಳಿಸಿ ನರಿ ಎತ್ಕೊಂಡು ತಿನ್ಕೊಂಡು ಹೋಗುತ್ತೆ. ಕಾಗೆ ಬುದ್ಧಿವಂತ ಆಗಿದೆ ಇಲ್ಲಿ. ಎಕ್ಸಾಕ್ಟ್ಲಿ, ಇಲ್ಲಿ ಕಾಗೆ ಬುದ್ಧಿವಂತ ಆಗಿದೆ. ಸೊ ಇದನ್ನೇ ನಾವು ಜನಗಳಿಗೆ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ತುಂಬ್ತಾ ಇರೋದೇನಂತಂದ್ರೆ, ಬಿಗ್ ಬಾಸ್ 11 ವರ್ಷದಿಂದ ಏನ್ ನೋಡಿದಿರೋ ಅದು ಬೇರೆ, ಈಗ ಏನ್ ಎಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತಾರಲ್ಲ, ಆ ತರ ಇಲ್ಲ. ಬಿಗ್ ಬಾಸ್ ಡಿಫ್ರೆಂಟ್ ಬಿಗ್ ಬಾಸ್ ಆಗಿ ಬರ್ತಾ ಇದೆ. ಸೊ ಡಿಫ್ರೆಂಟ್ ಮೈಂಡ್ ಸೆಟ್ ಗಳು ಬರ್ತಾ ಇದೆ ಅಂತ ಮೇ ಬಿ ಸುದೀಪ್ ಸರ್ ಒಂದು ಹಿಂಟ್ ನ ಕೊಟ್ಟಿದ್ದಾರೆ. ಅಂಡ್ ಫಸ್ಟ್ ಆಫ್ ಆಲ್ ನಾನು ಈ 2ನೇ ಪ್ರೋಮೋಗೆ ಲೈಕ್ 10 out of 10 ಕೊಡ್ತೀನಿ. ಎಸ್ಪೆಷಲಿ ಆ AV ಏನಿದೆ, ಐ ಮೀನ್ ಆ ಒಂದು ಆನಿಮೇಟೆಡ್ ಆಗಿ ಒಂದು ದೃಶ್ಯನ ತೆಗೆದಿದ್ದಾರೆ ಕೂಡ ಸ್ವಲ್ಪನೂ ಏನೋ ಇದೊಂದು VFX ಅಂತ ಅನಿಸ್ತಾ ಇಲ್ಲ. ಆ ರೀತಿ ಒಂದು ಚೆನ್ನಾಗಿ ಮಾಡಿದ್ದಾರೆ. 3D ಆನಿಮೇಷನ್ ಸಖತ್ತಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಸುದೀಪ್ ಸರ್ ಎಸ್ಪೆಷಲಿ ಅವರ ಲುಕ್ ಬಗ್ಗೆ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿದ್ದಾರೆ. ಡಿಫರೆಂಟ್ ಲುಕ್ ಸಕ್ಕತ್ತಾಗಿದೆ. ಪ್ಯಾಂಟ್ ಅಂತೂ ನನಗೆ ಸಖತ್ತಾಗಿ ಇಷ್ಟ ಆಯ್ತು ಆಕ್ಚುಲಿ ಅವ್ರದ್ದು. ಸೊ ಬೂಟ್ ಕಟ್ ಪ್ಯಾಂಟ್ ತರ ಇದೆ ನೋಡಿ. ಎಲ್ಲ ಒಂದ್ ಕಡೆ ಇದೊಂಥರ ಡಿಫ್ರೆಂಟ್ ಅನ್ಸುತ್ತೆ ಗುರು. ಆಕ್ಚುಲಿ ಸುದೀಪ್ ಸರ್ನ ಬೇರೆ ತರ ನೋಡಿದೀವಿ, ಒಂದು ಸಿಲ್ಕಿ ಹೇರ್ಸ್ ಅಲ್ಲಿ ನೋಡಿದೀವಿ, ಅಂಡ್ ಶಾರ್ಟ್ ಹೇರ್ಸ್ ಅಲ್ಲಿ ನೋಡಿದೀವಿ. ಅಂಡ್ ಎಲ್ಲೋ ಇದೊಂಥರ ಡಿಫ್ರೆಂಟ್ ಇದು, ಯಾಕಂದ್ರೆ ಬಿಯರ್ಡ್, ಲಾಂಗ್ ಬಿಯರ್ಡ್ ಬಿಟ್ಟಿದ್ದಾರೆ, ಕರ್ಲಿ ಹೇರ್ಸ್ ಬಿಟ್ಟಿದ್ದಾರೆ. ಅಂಡ್ ಆ ಒಂದು ಯುನೀಕ್ ಸ್ಟೈಲ್ ಅವ್ರದ್ದು ಬಿಡಿ. ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ನಾನು ಮಾತಾಡಕ್ಕೆ ಇದೇ ಇಲ್ಲ, ಯಾಕಂದ್ರೆ ಯಾವಾಗ್ಲೂ ಯುನೀಕ್ ಆಗಿ ಡ್ರೆಸ್ ಹಾಕೊಂಡು ಬರ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ 2 ಮಾತಿಲ್ಲ. ಇನ್ನೊಂದು, ಈಗ ಕತೆ ಹೇಳಕ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಆಕ್ಚುಲಿ ಬರ್ಡ್ ಇರುತ್ತೆ. ಸೊ ಬರ್ಡ್ ಇಂದ ಅದು ಕನ್ವರ್ಟ್ ಆಗಿ ಮೇ ಬಿ ಅದು ಸ್ಪ್ಯಾರೋ ತರ ಕಾಣಿಸ್ತಾ ಇದೆ. ಸೊ ಸ್ಪ್ಯಾರೋ ಇಂದ ಕನ್ವರ್ಟ್ ಆಗಿ ಅದು ಕ್ರೋ ಆಗುತ್ತೆ, ಅಂದ್ರೆ ಕಾಗೆ ಆಗುತ್ತೆ. ಸೊ ಅಂದ್ರೆ ಮನೆ ಒಳಗಡೆ ಥೀಮ್ ಮಾಡಾದ್ಮೇಲೆ ಸೊ ಯಾವಾಗ ಹೆಂಗಿ ಚೇಂಜ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ ಅಂತ ಒಂದು ತೋರಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಫಾಕ್ಸ್ ನು ಕೂಡ ನೀವು ನೋಡಂಗಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಫಾಕ್ಸ್ ಇರುತ್ತೆ, ಅದು ಕೂಡ ಕನ್ವರ್ಟ್ ಆಗುತ್ತೆ. ಅಂದ್ರೆ ಲೈಕ್ ಒಂಥರ ವಿಲನ್ ಫಾಕ್ಸ್ ಆಗಿ ಕನ್ವರ್ಟ್ ಆಗಿ ಅದು ಮುಂದೆ ಬರುತ್ತೆ. ಅದು VFX ಮಾಡಿ, ಅಂದ್ರೆ ಎಲ್ಲರೂ ಕೂಡ ಅಷ್ಟೇ ಹೊರಗಡೆ ಏನಿರ್ತಾರೋ ಸೊ ಅಂದ್ರೆ ಅವರ ನಿಜ ರೂಪ ಇಲ್ಲಿ ಕಾಣುತ್ತೆ ಅಂತ ಒಂದು ಆ ಒಂದು ಅರ್ಥದಲ್ಲಿ ಕಾಣಿಸ್ಬೋದು ಇಲ್ಲಿ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಗೈಸ್, ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಇಲ್ಲಿ ಪ್ರಾಜೆಕ್ಟ್ ಮಾಡ್ಕೊಂಡು ಬರ್ತಾರೆ. ಮೊದಲನೇ ಪ್ರಾಜೆಕ್ಟ್ ಏನಪ್ಪಾ ಅಂದ್ರೆ ಒಂದು ಈ ಥೀಮ್ ಏನಿರುತ್ತೆ ಫಾರೆಸ್ಟ್. ಸೊ ಫಾರೆಸ್ಟ್ ನ ನೀಟಾಗಿ ಒಂದು ಪ್ರಾಜೆಕ್ಟ್ ಮಾಡಿ ಸುದೀಪ್ ಸರ್ ಅಲ್ಲಿ ಒಳಗಡೆ ಕುತ್ಕೊಂಡು ನೋಡ್ತಾ ಇರ್ತಾರೆ. ಐ ಮೀನ್ ಸೊ ಸಿಂಪಲ್ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಮನೆ ಒಂಥರ ಮಿನಿ ಪ್ರಾಜೆಕ್ಟ್ ತರ. ಆ ಮಿನಿ ಪ್ರಾಜೆಕ್ಟ್ಗೆ ಒಬ್ಬ ಬಿಗ್ ಬಾಸ್ ಇರ್ತಾನೆ,
ಇರ್ತಾನೆ, ಅದು ನಮ್ಮ ಸುದೀಪ್ ಸರ್. ಎಲ್ಲಾನು ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಕ್ಯಾಮ್ರಾ ಆಗಿರ್ಬೋದು ಇಲ್ಲಾಂದ್ರೆ ಸುದೀಪ್ ಸರ್ ಆಗಿರ್ಬೋದು. ಒಂದು ಟೈಮ್ ಅಂತ ಬರುತ್ತೆ, ಸುದೀಪ್ ಸರ್ ಸ್ಯಾಟರ್ಡೇ ಬಂದು ನೀಟಾಗಿ ಕ್ಲಾಸ್ ತಗೊಂಡು ಸಂಡೇನ ಒಂದು ಏನು ಎಪಿಸೋಡ್ ಇರುತ್ತೆ ಅಲ್ಲಿ ಒಂದು ಸ್ವಲ್ಪ ಮಜಾ ಮಾಡಿಸಿ, ಸ್ವಲ್ಪ ನಗಿಸಿ, ಮತ್ತೆ ಹುರಿದುಂಬಿಸಿ ಹೋಗಪ್ಪ ನೀನು ನೆಕ್ಸ್ಟ್ ವೀಕಿಗೆ ಅಂತ ಕಳಿಸ್ತಾರೆ. ಆ್ಯಂಡ್ ಇನ್ನೊಬ್ರನ್ನ ಎಲಿಮಿನೇಟ್ ಮಾಡುವಂಥ ಚಾನ್ಸಸ್ ಪಾಸಿಬಲ್ ಜಾಸ್ತಿ ಇರುತ್ತೆ, ಅಂದರೆ ಯಾವಾಗಲೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ 80% ಎಲಿಮಿನೇಷನ್ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. 20% ಏನಂತಂದರೆ ಎಲಿಮಿನೇಷನ್ಸ್ಗಳು ಕ್ಯಾನ್ಸಲ್ ಆಗಿ ಮುಂದೆ ಹೋಗೋದು ಕೂಡ ಇದ್ದೇ ಇರುತ್ತೆ. ಸೊ ಒಟ್ಟಲ್ಲಿ ಈ ಸತಿ ಸೀಸನ್ ಬಿಗ್ ಬಾಸ್ 12 ಏನು ನಡೀತಾ ಇದೆ, ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಮೇ ಬಿ ನಮ್ಗೆ ಕಾಣಿಸ್ತಾ ಇರೋದು ಫಾರೆಸ್ಟ್ ಅನ್ನೋ ಕಾನ್ಸೆಪ್ಟ್. ಫಾರೆಸ್ಟ್ ಒಳಗಡೆ ಡಿಫ್ರೆಂಟ್ ಆನಿಮಲ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ಆನಿಮಲ್ಸ್ ಮೀನ್ಸ್ ಅಂದ್ರೆ ಎಲ್ಲರೂ ಬೇರೆ ಕಂಟೆಸ್ಟೆಂಟ್ಗಳು, ಒಬ್ಬ ಕಂಟೆಸ್ಟೆಂಟ್ಗಳು ಒಂದೊಂದು ಮೈಂಡ್ ಸೆಟ್ ಇರುತ್ತೆ. ನಾನು ಆಗ್ಲೇ ಹೇಳಿದಾಗೆ ಲೈಕ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಎವಿದಲ್ಲಿ ಕಾಣಿಸ್ತಾ ಇರುತ್ತಲ್ಲ, ಸೊ ಪಾರಿವಾಳ ಸ್ಪ್ಯಾರೋ ಇದ್ದಿದ್ದು ಲೈಕ್ ಹೇಗೆ ಕ್ರೋ ಆಯ್ತು, ಅಂಡ್ ನಾರ್ಮಲ್ ಆಗಿ ಇದ್ದಂತ ನರಿ ಈಗ ಸಡನ್ ಆಗಿ ಹೆಂಗೆ ವೂಲ್ಫ್ ಕನ್ವರ್ಟ್ ಆಯ್ತು, ನರಿ ಕನ್ವರ್ಟ್ ಆಯ್ತು. ಸೊ ಅದೆಲ್ಲ ಒಂದು ಹಿಂಟ್ ಸಿಗ್ತದೆ. ಐ ಮೀನ್ ಕೆಲವರು ನಂಬಕ್ಕಾಗಲ್ಲ ಗುರು, ಸಮಟೈಮ್ಸ್ ನಾವು ನೋಡಿದಾಗ ನಾವು ಒಂದು ಹೀರೋ ಮೆಟೀರಿಯಲ್ ಅಂತ ಅನ್ಕೊಂತಾ ಇರ್ತೀವಿ, ಬಟ್ ಅವ್ರು ಹೀರೋ ಮೆಟೀರಿಯಲ್ ಆಗಿರಲ್ಲ, ವಿಲನ್ ಮೆಟೀರಿಯಲ್ ಆಗಿರ್ತಾರೆ. ಸೊ ಕೆಲವರು ಕಾಮಿಡಿ ಪೀಸ್ ಅಂತ ಅನ್ಕೊಂಡಿರೋರು ತುಂಬಾ ಧೈರ್ಯವಂತರಾಗಿ ಹೀರೋ ಕೂಡ ಆಗೋದು ಕೂಡ ನಾವು ತಲೆ ಉಪಯೋಗಿಸ್ತಾರೆ. ಇನ್ ಕೆಲವರು ಏನಂತಂದ್ರೆ ಆ ಒಂದು ಮೊಮೆಂಟ್ಗೆ ಅವರು ಪೆದ್ರು ಅಂತ ಅನಿಸ್ತಾರೆ, ಅವರೇ ಮಹಾನ್ ಬುದ್ಧಿವಂತರಾಗಿರ್ತಾರೆ. ಸೊ ನಾವು ಅಜ್ಜಿ ಬಗ್ಗೆನೂ ಸ್ವಲ್ಪ ಥಿಂಕ್ ಮಾಡಂಗಿದ್ರೆ, ಸೊ ಅಜ್ಜಿ ಹೆಲ್ಪಿಂಗ್ ನೇಚರ್ ಇರೋ ತರ ಅಂತ ಅನಿಸ್ತಾ ಇದೆ. ಐ ಮೀನ್ ಕೆಲವರು ಏನಾಗುತ್ತೆ ಗೊತ್ತಾ, ಸೊ ತುಂಬಾ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಬಿಗ್ ಬಾಸ್ ಮನೆಗಡೆ ಬಂದ್ಮೇಲೆ ಅವರ ಉದ್ದೇಶಗಳನ್ನೇ ಮರ್ತು ಹೋಗ್ಬಿಡ್ತಾರೆ, ಹ್ಯುಮ್ಯಾನಿಟಿನ ಜಾಸ್ತಿ ನೋಡ್ತಾರೆ. ಅಂತವ್ರನ್ನ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಬಟ್ ಇನ್ನೊಂದು ಕಡೆ ಏನಂತಂದ್ರೆ ನೀವು ಹೋಗಿದ್ದ ಉದ್ದೇಶನ ಮರಿಬಾರ್ದು. ಯಾಕಂದ್ರೆ ನೀವು ಆಡಕ್ ಹೋಗ್ತಾ ಇದ್ದೀರಾ, ನೀವು ಆಡಕ್ ಹೋದ್ಮೇಲೆ ಸೆಂಟಿಮೆಂಟು ಸೆಕೆಂಡ್ರಿ ಇರಬೇಕು. ಹ್ಯೂಮನ್ ವೈಸ್ ಈಗ ಸಮಟೈಮ್ಸ್ ಏನಾಗುತ್ತೆ, ಟಾಸ್ಕ್ ಆಡ್ಬೇಕಾದ್ರೆ ಕೆಲವೊಂದು ಗಾಯಗಳಾಗ್ತಾ ಇರುತ್ತೆ, ಇಲ್ಲಾಂದ್ರೆ ಅವ್ರಿಗೆ ಗಾಯಗಳಾಗ್ತಾ ಇರುತ್ತೆ, ಇಲ್ಲಾಂದ್ರೆ ಏನೋ ಒಂದು ಆಡಕ್ ಹೋದಾಗ ಸಮಟೈಮ್ಸ್ ಅವರು ರಫ್ ಆಗಿ ಆಡ್ತಾ ಇರ್ತಾರಲ್ಲ, ಅವಾಗ ನೀವು ಬನ್ನಿ ರಫ್ ಆಗಿ ಆಡ್ಬಿಡಿಯಪ್ಪ ಅಂತ ನಿಮ್ಮ ಒಂದು ತನನ ತೋರಿಸಿ ಅವಾಗ. ಬಟ್ ಅದನ್ನ ಬಿಟ್ಟು ಗೇಮನ್ನೇ ನೀವು ಬಿಟ್ಕೊಡೋ ರೀತಿಗೆ ಮಾಡಕ್ ಹೋಗ್ಬೇಡಿ. ಸೊ ಅದು ಕೆಲವೊಂದ್ಸತಿ ಬಿಗ್ ಬಾಸ್ ಮನೆಗಳೇ ತುಂಬಾ ಸತಿ ಆಗಿರೋದು ಕೂಡ ಉಂಟು. ಅಂಡ್ ಲಾಸ್ಟ್ ಇಯರ್ ಅಂತೂ ನಾವು ಕೇಳಲೇಬೇಡಿ, ನಮ್ಮ ಮಂಜಣ್ಣ ಗ್ರೇ ಏರಿಯಾ ಕಿಂಗ್ ಅಂತ ನಾವು ಯಾಕೆ ತುಂಬಾ ಮೋಸಗಳಾಗಿತ್ತು. ಇವಾಗ ಅಜ್ಜಿನ ಅಬ್ಸರ್ವ್ ಮಾಡಂಗಿದ್ರೆ, ಸೊ ನಮ್ಮ ಒಂದು ಊಹೆ ಪ್ರಕಾರ ಏನಿಸ್ತದೆ ಅಂತಂದ್ರೆ, ಲೈಕ್ ಅಂದ್ರೆ ತುಂಬಾ ಈಗ ಅಜ್ಜಿ ಮಾಡ್ತಾ ಇರೋದು ಅದನ್ನ ಬಿಸ್ನೆಸ್ ಮಾಡೋ ಒಡೆ ಮಾರೋ ಅಂತ ಮಾಡ್ತಿರೋದು, ಒಡೆನ ಮಾರೋದಕ್ಕೋಸ್ಕರ ಅಜ್ಜಿ ಮಾಡ್ತಾ ಇರುತ್ತೆ. ಇಲ್ಲಿ ಬಂದು ಒಂದು ಬರ್ಡ್ ಕೇಳುತ್ತೆ ಅಂತ ಒಂದು ಪೀಸ್ನ ಕೊಡ್ತಾರೆ ಇಲ್ಲಿ. ಸೊ ಇಲ್ಲಿ ಅಜ್ಜಿ ನೋಡ್ತಾ ಇದ್ರೆ ನಮಗೆ ಏನನ್ಸುತ್ತೆ ಅಂತಂದ್ರೆ, ಇಲ್ಲಿ ಲವ್ ಅಥವಾ ಫ್ರೆಂಡ್ಶಿಪ್ ಏನೇ ನೋಡಂಗಿಲ್ಲ, ಒಳ್ಳೆ ಬಿಗ್ ಬಾಸ್ ಮನೇಲಿ ನೋಡಂಗಿಲ್ಲ. ಸೊ ನೀವು ಹೊರಗಡೆ ಏನಿದೆ ಅದು ಇಟ್ಕೋಬೇಕು ಅಂತ ಅಜ್ಜಿ ಮುಖಾಂತರ ಕಾಣಿಸ್ತಾ ಇದೆ ಇಲ್ಲಿ. ಸೊ ಒಟ್ನಲ್ಲಿ ಗೈಸ್ ಈ ಒಂದು ಕಾನ್ಸೆಪ್ಟು, ಈ ಒಂದು ಥೀಮು ಐ ಡೋಂಟ್ ನೋ ಲೈಕ್ ಎಷ್ಟು ಮಟ್ಟಿಗೆ ಹಿಟ್ ಆಗುತ್ತೆ ಅಂತ, ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಕ್ಕಾಗಲ್ಲ. ಸೊ ಫಾರೆಸ್ಟ್ ಥೀಮ್ ಅನ್ನೋದು ಅಂಡ್ ಗೊತ್ತಿರೋ ಹಾಗೆ ಒಂದು ಮೈಂಡ್ ಸೆಟ್, ಒಂದು ಆನಿಮಲ್ಸ್ ಮೈಂಡ್ ಸೆಟ್ ಅಂದ್ರೆ ನಮ್ಮ ಮನುಷ್ಯನ ಮೈಂಡ್ ಸೆಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಅವರು ಒಂದು ಕಾನ್ಸೆಪ್ಟ್ ವೈಸ್ ತಗೊಂಡ್ಬಂದಿದ್ದಾರೆ. ನನಗೆ ಇಷ್ಟ ಆಯ್ತು, ಪರ್ಸನಲ್ ನನಗೆ ಇಷ್ಟ ಆಯ್ತು. ನಿಮ್ಗೆ ಅನಿಸ್ತು ಗೈಸ್ ಈ ಒಂದು ಪ್ರೋಮೋ ನೋಡಿದ್ಮೇಲೆ ಏನೊಂದು ಹಿಂಟ್ನ ಕೊಡ್ತಾ ಇದ್ದಾರೆ, ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆಕ್ಚುಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಲೈಕ್ ಈ ಥೀಮ್ ಓಕೆ, ಬಟ್ಟೆನೂ ಅವ್ರು ಹಾಕೋ ಬೆಳಿಗ್ಗೆ ಎದ್ದು ಅದೇ ತರ ನಡ್ಕೋಬೇಕು, ಫಾರೆಸ್ಟ್ ಅಲ್ಲಿ ಹೆಂಗಿರ್ತಾರೆ. ಸೊ ನಾವು ಆಕ್ಚುಲಿ ಈ ಒಂದು ಥೀಮ್ ನೋಡ್ತಾರೆ, ನನಗೆ ಪೇಟೆ ಮಂದಿ ಕಾಡಿಗೆ ಬಂದ್ರು, ಸೊ ಆ ಒಂದು ಇದನ್ನ ನೆನಪಾಗ್ತಾ ಇದೆ ನನಗೆ. ಗೈಸ್ ನಿಮ್ಗೆ ಏನಾದ್ರು ಅದೊಂದು ನೆನಪಿದ್ಯಾ, ಆ ಒಂದು ಪೇಟೆ ಮಂದಿ ಕಾಡಿಗೆ ಬಂದ್ರು ಎಷ್ಟು ಇಷ್ಟ ಆಯ್ತು, ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಒಟ್ನಲ್ಲಿ ಗೈಸ್ ಈ ಒಂದು ಸೀಸನ್ನ 12 ಪ್ರಾರಂಭಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ. ಅದು ಕೂಡ 28ನೇ ತಾರೀಕು ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಇದೆ. ಅಂಡ್ ನಾರ್ಮಲ್ ಆಗಿ 9:00 ಸ್ಟಾರ್ಟ್ ಆಗ್ತಾ ಇರುತ್ತೆ, ವೀಕ್ ಡೇಸ್ ಇದೆ ಎಲ್ಲ ಪ್ರೋಗ್ರಾಮ್ಗಳು. ಸೊ ನಾವು ಅನ್ಕೊಂಡಿದ್ದೇನಂತಂದ್ರೆ ಟೈಮಿಂಗ್ಸ್ ಬಂದ್ಬಿಟ್ಟು 8 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. 8 ಗಂಟೆಗೆ ಬರ್ತಾ ಇರಬೇಕು, ಯಾಕಂದ್ರೆ 8 ಗಂಟೆಯಿಂದ ಪದೇ ನಾನು ಅದನ್ನೇ ಹೇಳ್ತಾ ಇದ್ದೆ, 8 ಗಂಟೆಗೆ ಬಂದಿರೋ ತುಂಬಾ ಚೆನ್ನಾಗಿ ಇರ್ತಿತ್ತೇನೋ ಅಂತ. ಬಟ್ ಎಲ್ಲೋ ಒಂದು ಕಡೆ ಈಗ ಒಂದು ಸ್ವಲ್ಪ ಒಂದು 9:30 ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸ್ತು. ಅಂದ್ರೆ ಲಾಸ್ಟ್ ನಾವು ಒಂದು ಸ್ವಲ್ಪ ಇನ್ಪುಟ್ ಹೇಳ್ತಾ ಇದ್ವಿ, ಯಾಕೋ ಬಿಗ್ ಬಾಸ್ ಅದನ್ನು ಕ್ಯಾಚ್ ಅಪ್ ಮಾಡಿಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ 8 ಗಂಟೆಗೆ ಮಾಡಿತ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಪೀಕ್ ಟೈಮಿಂಗ್ಸ್ ಇರ್ತಿತ್ತು. ಕರೆಕ್ಟಾಗಿ ಅಪ್ಡೇಟ್ ಸಿಕ್ಕಿರೋ ಪ್ರಕಾರ 8 ಗಂಟೆನೋ ಒಂದು ಡಿಸ್ಕಷನ್ ಆಗಿತ್ತಂತೆ. ಸೊ ಮೇ ಬಿ ಲೈಕ್ ಫೈನಲ್ ರೌಂಡ್ ಅಲ್ಲಿ ಎಲ್ಲೋ ಮಿಸ್ ಆಗಿ ಲೈಕ್ ಈ ತರ ಚೇಂಜ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಇಲ್ಲಿ. ಸೊ 9:30 ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸಿಗೆ. ಮತ್ತೆ 9:30 ಇಂದ 11 ವರೆಗೂ ಎದ್ದಿರಬೇಕು ಅಂದ್ರೆ ಬಹಳ ಕಷ್ಟ ಆಗೋರು ಆಕ್ಚುಲಿ ಹೇಳಬೇಕು ಅಂತಂದ್ರೆ. ಅಂಡ್ ಎಸ್ಪೆಷಲಿ ನಮ್ಮ ಹತ್ರ ರಿವ್ಯೂಸ್ಗಳಂತೂ ಹೆವಿ ಕಷ್ಟ. ಯಾಕಂದ್ರೆ ಕೆಲವರು ಏನಂತಂದ್ರೆ ತುಂಬಾ ಜನ ಬಿಗ್ ಬಾಸ್ ನೋಡೋದು ಬಿಟ್ಟು ನಮ್ಮ ರಿವ್ಯೂನಲ್ಲಿ ಲೈಕ್ ಎಪಿಸೋಡ್ ನೋಡಬೇಕಾಗುತ್ತೆ ಗೈಸ್. ಏನೇ ಒಂದು ಮಿಸ್ ಆದ್ರೂ ಕೂಡ ಲೈಕ್ ಬಿಗ್ ಬಾಸ್ ನೋಡಿರೋರು ಕೂಡ ನಾವು ರಿವ್ಯೂ ಕೊಡಬೇಕಾದ್ರೆ, ಸೊ ನಾವೆಲ್ಲ ಒಂದ್ ಕಡೆ ಮೋಸ ಮಾಡ್ದಂಗೆ ಅನ್ಸುತ್ತೆ ನಿಮಗೆ. ಸೊ ಒಂದು ಪಾಯಿಂಟ್ ಯಾವ್ದೊಂದು ಮಿಸ್ ಆಗಿದ್ರೆ, ಸೊ ನಾವು ಅದನ್ನ ಹೇಳಿರ್ತೀವಿ. ಹೌದು, ಕೆಲವೊಂದ್ಸತಿ ಮೋಸ ಮಾಡ್ದಂಗೆ ಆಗುತ್ತೆ. ಇಲ್ಲ, ಕೆಲವೊಂದ್ಸತಿ ನಾವು ಪಾಯಿಂಟ್ ನ ಮಿಸ್ ಮಾಡ್ತೀವಿ. ನಾಟ್ ದಟ್ ಬೇಕು ಅಂತಲ್ಲ, ಕೆಲವೊಂದ್ಸತಿ ಆ ಒಂದು ಪಾಯಿಂಟ್ಸ್ ಮಿಸ್ ಆಗ್ಬಿಡುತ್ತೆ, ನಮಗೆ ಅದು ಹೈಲೈಟೆಡ್ ಪಾಯಿಂಟ್ ಆಗಿ ಕಾಣಿಸೋದೇ ಇರಲ್ಲ. ಸೊ ಯಾಕಂದ್ರೆ ಎಲ್ಲಾನು ಕೂಡ 2.5 hours ಅಲ್ಲಿ ಮೇಜರ್ ಪಾಯಿಂಟ್ಸ್ ಗಳು ಏನಿರುತ್ತೋ ನಾವು ಅದನ್ನ ಮಾತ್ರ ಗಮನ ಕೊಡ್ತಾ ಇರ್ತೀವಿ. ಕೆಲವೊಂದ್ಸತಿ ಸಣ್ಣ ಪಾಯಿಂಟ್ ಕೂಡ ಮೇಜರ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ. ಅದು ಕೆಲವೊಂದ್ಸತಿ ನೀವು ನಮಗೆ ನೆನಪಿಸಿದಾಗ, ಸೊ ಆ ಒಂದು ಉದ್ದೇಶಕ್ಕಾಗಿ ಈಗ ನಮ್ಗೆ ಸ್ವಲ್ಪ ಕಷ್ಟ. ಬಟ್ ಕೆಲವೊಂದ್ಸತಿ ಏನು ಮಾಡೋಕ್ಕಾಗಲ್ಲ, ಎಪಿಸೋಡ್ ನ ಚೆನ್ನಾಗಿ ಎಪಿಸೋಡ್ ನ ರಿವ್ಯೂ ಮಾಡಿದ್ರೆ 1.5 hour
ಸಂಡೇ ಬಂದು ಸ್ಯಾಟರ್ಡೆ ಬಂದು 2 hours ಇರುತ್ತೆ. ಸ್ಯಾಟರ್ಡೆ ಸಂಡೇ ನಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ನೀವು ಯೂಶಲಿ ಟಿವಿಲಿ ಕುತ್ಕೊಂಡು ನೋಡ್ತೀರಾ, ಬಟ್ ಆದ್ರೂ ನಮ್ಮ ರಿವ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಏನು ಅನ್ಬೋದು, ಯಾರು ಎಲಿಮಿನೇಷನ್ ಆಗ್ಬೋದು ಅಂತ ತುಂಬಾ ಕುತೂಹಲಗಳು ಕಾಯ್ತಾ ಇರ್ತಾರೆ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಒಟ್ಟಿನಲ್ಲಿ ಗೈಸ್ ಇನ್ನೇನು 2 ವೀಕ್ಗಳು ಮಾತ್ರ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಅಂದ್ರೆ ಕಂಟೆಸ್ಟೆಂಟ್ಗಳಲ್ಲಿ ಇಷ್ಟು ಆಲ್ಮೋಸ್ಟ್ ನಾವು ಆಲ್ರೆಡಿ ಹೇಳಿದೀವಿ. ಸೊ ಅದರಲ್ಲಿ ಫೈನಲಿಸ್ಟ್ ಕಂಟೆಸ್ಟೆಂಟ್ಗಳು ಯಾರು ಆಗ್ಬೋದು ಅಂತ ಇನ್ನೊಂದು 2 days ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ ಕೆಲವೊಂದ್ಸತಿ ಈ ಬಸ್ಗಳು ಈ ಸೋಷಿಯಲ್ ಮೀಡಿಯಾ ಅನ್ನೋದ್ರಲ್ಲಿ ಏನಿದೆ ಅಲ್ಲೊಂದಷ್ಟು ಫೇಕ್ ನ್ಯೂಸ್ಗಳು ಕೂಡ ಹರಿದಾಡ್ತಾ ಇರುತ್ತೆ. ಐ ಮೀನ್ ಅದು ಯಾಕೆ ಆ ಥರ ತಗೊಳ್ತಾರೆ ಅಂತ ಗೊತ್ತಾಗಲ್ಲ, ಇಲ್ಲ ಅವರ ವ್ಯೂಸ್ಗೋಸ್ಕರ ಅವ್ರು ಮಾಡ್ತಾ ಇರ್ತಾರೋ, ಇಲ್ಲ ಅಂತಂದ್ರೆ ಆ ಒಂದು ಟೀಮ್ ಏನು ನಡೀತಾ ಇರುತ್ತೆ, ಅವರ PR ಟೀಮ್ ಅಂತ ಇದ್ದಿರುತ್ತೆ, ಯಾರೇ ಆದ್ರೂ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಮುಂಚೆ ಒಂದಷ್ಟು ರಿಸರ್ಚ್ ಮಾಡ್ತಾರೆ. ಅಂಡ್ ಲಾಸ್ಟ್ ಇಯರ್ ನಿಮ್ಗೆ ಗೊತ್ತಿರೋ ಹಾಗೆ ತ್ರಿವಿಕ್ರಮ್ ಅವರು ಕೂಡ ಹೇಳ್ಕೊಂಡಿದ್ರು, ನನಗೆ ಒಂದಷ್ಟು ಮಾಹಿತಿಗಳು ಬಂದಿತ್ತು. ಅಂಡ್ ಮೋಕ್ಷಿತ್ ಅವ್ರ ಬಗ್ಗೆ ಕೂಡ ವಿಚಾರಿಸಿದ್ದೆ, ತುಂಬಾ ಫ್ಯಾನ್ ಬೇಸ್ ಚೆನ್ನಾಗಿದೆ ಅಂತ ಕೂಡ ಹೇಳ್ಕೊಂಡಿದ್ವಿ. ಆನ್ ಏರಲ್ಲಿ ಹೇಳಿದ್ದೆ, ಆಕ್ಚುಲಿ ನಾನು ಹೊಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ಸೊ ಆ ಥರ ತರನೇ ಬಿಗ್ ಬಾಸ್ ಅವ್ರಿಗೆ ಒಳಗಡೆ ಹೋಗಕ್ಕೆ ಮುಂಚೆ ಒಂದು 1 week 2 week ಮುಂಚೆ ಇವರೇ ಪ್ರಿಪರೇಷನ್ಗಳು ನಡೆಸ್ತಾ ಇರ್ತಾರೆ. ಐ ಮೀನ್ ಡ್ರೆಸ್ ಆಗಿರ್ಬೋದು. ಅಂಡ್ ಅದಲ್ದೇನೇನು ಬಿಗ್ ಬಾಸ್ ಹೋಗಕ್ಕೆ ಮುಂಚೆ ಒಂದು ಮೆಂಟಲಿ ಒಂದು ಇದನ್ನ ತಗೊಳ್ತಾರೆ, ಏನೋ ಡಾಕ್ಟರ್ಗೆ ಒಂದು ಪರೀಕ್ಷೆಗಳು ಮಾಡ್ತಾರೆ, ಬಾಡಿದು ಏನಾದರೂ ಕಾಯಿಲೆಗಳಿದೆಯಾ, ಇವರು ಬಿಗ್ ಬಾಸ್ ಮನೆ ಒಳಗಡೆ 15 days ಇಲ್ಲ 1 week 2 weeks ಲೈಕ್ ಮಿನಿಮಮ್ ಕಳಿಬೋದಾ. ಅಂಡ್ ಮನೆ ಕಡೆ ಆಚೆಗಡೆ ಯಾರಾದರೂ ಪೇಷಂಟ್ಸ್ಗಳಿದ್ದಾರೆ ಅವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು, ಯಾಕಂದ್ರೆ ಎಲ್ಲ ನಡೀತಾ ಇರುತ್ತೆ, ರಿಸರ್ಚ್ ನಡೀತಾ, ಅವ್ರ ಬಗ್ಗೆ ರಿಸರ್ಚ್ ಅಲ್ದೇನೂ ಕೂಡ ಅವರ ಫ್ಯಾಮಿಲಿನೂ ಕೂಡ ಟೇಕ್ ಕೇರ್ ಮಾಡ್ತಾರೆ. ಯಾರು ಬಿಗ್ ಬಾಸ್ ಟೀಮ್ ಅವರು ಅದನ್ನು ಕೂಡ ಒಂದು ಗಮನ ಇಟ್ಕೊಂಡು ಎಲ್ಲಾನು ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾರೆ. ಅದೇ ಹಾಗೆ ಹೇಳ್ತಾ ಇರೋದು. ಸೊ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನೆಗೆಟಿವ್ ಆಗು ಆಚೆ ಬರ್ಬೋದು, ಪಾಸಿಟಿವ್ ಆಗು ಆಚೆ ಬರ್ಬೋದು. ಅಂಡ್ ಕೆಲವರು ನೆಗೆಟಿವ್ ಇಂದ ಒಳಗಡೆ ಹೋದಂಥ ವ್ಯಕ್ತಿಗಳು ಪಾಸಿಟಿವ್ ಆಗು ಕೂಡ ಆಚೆ ಬಂದಿದ್ದಾರೆ. ಸೊ ಒಂದಷ್ಟು ಹೆಸರುಗಳು ಆಲ್ರೆಡಿ ಬರ್ತಾ ಇದೆ, ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ. ಸೊ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀವಿ. ನಿಮ್ಗೇನು ಅನ್ಸುತ್ತೆ ಗೈಸ್ ಈ ಒಂದು ಪ್ರೋಮೋ ನೋಡಿದ್ಮೇಲೆ, ಈ ಒಂದು ಬಿಗ್ ಬಾಸ್ಗೆ ಪಕ್ಕಾ ಕ್ಯಾಂಡಿಡೇಟ್ ಇವರು ಇದ್ದೇ ಇದ್ದಾರೆ ಅಂತ ನಿಮ್ಗೇನು ಅನ್ಸುತ್ತೆ, ಯಾರು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್ ನಮ್ಮ ಕಡೆ ಒಂದು ರಿಕ್ವೆಸ್ಟ್ ಏನಂತಂದರೆ ದಯವಿಟ್ಟು ನಮ್ಮ ಶಾರ್ಟ್ಸ್ ವೀಡಿಯೋಗಳು ಕೂಡ ದಯವಿಟ್ಟು ಹೋಗಿ ನೋಡಿ. ಸೊ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿ ಹಾಕಿದ್ದೀನಿ. ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂತಂದರೆ ಸೊ ನಮಗೆ ಒಂದು ಹುಮ್ಮಸ್ ಬರಲ್ಲ ನೆಕ್ಸ್ಟ್ ವೀಡಿಯೋಗಳು ಮಾಡೋಕ್ಕೆ. ದಯವಿಟ್ಟು ನಮ್ಮ ಕಡೆ ಒಂದು ರಿಕ್ವೆಸ್ಟ್ ಇದೆ. ಐ ಮೀನ್ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ತುಂಬ ಚೆನ್ನಾಗಿ ರೀಚ್ ಆಗ್ತದೆ ಸರ್. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಲಿಂಕಲ್ಲಿ ಹೋಗಿ ನೋಡ್ಕೊಂಡ್ಬರ್ಬೋದು. ನಮ್ಮ ಬಯೋದಲ್ಲಿ ಆಲ್ರೆಡಿ ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ, ನಮ್ಮ ಇನ್ಸ್ಟಾದಲ್ಲಿ ಆಗಿರ್ಬೋದು, ಇಲ್ಲ FB ಅಲ್ಲಿ ಆಗಿರ್ಬೋದು. ರೀಚ್ ಚೆನ್ನಾಗಿ ಸಿಗ್ತಾ ಇದೆ. ಬಟ್ ಇಲ್ಲ ಒಂದು ಕಡೆ ಶಾರ್ಟ್ಸ್ ಅಂತ ಬಂದಾಗ ನನಗೆಲ್ಲ ಅದೊಂದು ಅಷ್ಟು ರೀಚ್ ಸಿಗ್ತಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಲ್ಲ. ವೀಡಿಯೋಸ್ಗಳಿಗೆ ನಾರ್ಮಲ್ ಆಗಿ ಓಡ್ತಾ ಇದೆ, ಅದ್ರ ಬಗ್ಗೆ ನಾನು ಏನೇ ಮಾಡ್ತಾ ಇರ್ತಲ್ಲ. ಬಟ್ ಶಾರ್ಟ್ಸ್ ಅಂತ ಬಂದಾಗ ಯಾಕೆ ಕೆಲವರು ನಮ್ಮ ಸಬ್ಸ್ಕ್ರೈಬರ್ಸೇ ನಮ್ಮ ನೋಡ್ತಾ ಇಲ್ಲ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ ಕೂಡ. ಸೊ ದಯವಿಟ್ಟು ಗೈಸ್ ರಿಕ್ವೆಸ್ಟ್ ನಾವು ಮಾಡ್ತಾ ಇರೋದು ಅಂತಂದರೆ ಹೋಗಿ ಶಾರ್ಟ್ಸ್ನ ನೋಡಿ, ಒಂದು ಕಮೆಂಟ್ ಮಾಡಿ, ನಿಮ್ಮ ಏನು ಅನಿಸ್ತೋ ಅದೊಂದು ಅಭಿಪ್ರಾಯನ ತಿಳಿಸಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ ಗೈಸ್. ಹಾಗಂತ ಹೇಳ್ತಾ ಏನು ಮಾಡ್ತೀನಿ, ಸಿಗೋಣ ಮುಂದೆ ನೋಡೋದಲ್ಲೇ. ಅಲ್ಲಿ ತನಕ ಬಾಯ್.